ಬೃಂದಾವನವನ್ನು ಮಾಡಲಾಗಿದೆ, ಗಿಡಗಳನ್ನು ನೆಡಲಾಗಿದೆ. ಐಹೊಳೆ ಪಟ್ಟದಕಲ್ಲು, ಇದು ಪಟ್ಟದಕಲ್ಲು. ಪಟ್ಟದಕಲ್ಲಿನ ವಾಸ್ತುಶಿಲ್ಪ ಮನಮೋಹಕ. ಐಹೊಳೆ ಅದ್ಭುತ ದೇವಸ್ಥಾನ, ಅದ್ಭುತ ದೇವಸ್ಥಾನ. ಶ್ರೀ ಗುರುರಾಯ. ಇದು ಕಾಳಸಿದ್ದೇಶ್ವರ ದೇವಸ್ಥಾನ, 8ನೇ ಶತಮಾನದ ಚಿಕ್ಕ ದೇವಾಲಯ. ಪೂರ್ವಾಭಿಮುಖವಾಗಿದೆ, ನಾಗರ ಶೈಲಿಯಲ್ಲಿದೆ. ಶಿವಲಿಂಗ ಚೌಕಾಕಾರ ಗರ್ಭಗುಡಿ ಇದೆ, ಸ್ತಂಭಗಳಿಲ್ಲದ ಸಭಾಮಂಟಪ ಇದೆ. ಗರ್ಭಗುಡಿ ಶಿವಪಾರ್ವತಿ ಬ್ರಹ್ಮ ವಿಷ್ಣು ಚಿತ್ರವಿದೆ. ದೇವಾಲಯದ ಅನುಷ್ಠಾನದಲ್ಲಿ ತ್ರಿಪಡ ಕುಂಭದ ಇದು ಗೋಡೆಯ ಗೂಡುಗಳ ಕೆಳಗೆ ಪಶ್ಚಿಮ ಅರ್ಧನಾರೀಶ್ವರ ಉತ್ತರ ವಿಗ್ರಹಗಳಿವೆ. ನಾಗರ ಶೈಲಿಯ ವಾಸ್ತುಶಿಲ್ಪ. ಶಂಭುಲಿಂಗ ದೇವಸ್ಥಾನ. ಇದು ಗಳಗನಾಥನ ದೇವಸ್ಥಾನ. ಗಳಗನಾಥ ಪೂರ್ವಾಭಿಮುಖವಾಗಿದೆ. ಈ ದೇವಸ್ಥಾನ ಪೂರ್ವಾಭಿಮುಖವಾಗಿದೆ, 8ನೇ ಶತಮಾನದಲ್ಲಿ ಆದಂಥದ್ದಿದು. ನಾಗರ ಶೈಲಿಯಲ್ಲಿದೆ, ಶೀತಲಾವಸ್ಥೆಯಲ್ಲಿದೆ. 3 ಕಡೆಗಳಲ್ಲಿ ಜಾಲಾಂಧ್ರಗಳಿದೆ. ಮುಖಮಂಟಪ ಪ್ರದಕ್ಷಿಣಾಪಥದಲ್ಲಿ ಕಾಣುವ ಗರ್ಭಗುಡಿಗೆ ಹೊರಮುಖದಲ್ಲಿ ನಾಗರ ರೀತಿಯ ಪೀಠವಿದ್ದು ಗೋಡೆಯಲ್ಲಿ ಖಾಲಿ ಗೂಡುಗಳಿವೆ. ಇದನ್ನು ನಾಗರ ದೇವಾಲಯಗಳನ್ನು ಹೋಲುತ್ತದೆ. ಇದನ್ನು ತೆಲಂಗಾಣ ರಾಜ್ಯದ ಅಲಂಪುರದಲ್ಲಿರುವ ಚಾಲುಕ್ಯರಿಂದ ನಿರ್ಮಿತವಾದ ನಾಗರ ದೇವಾಲಯವನ್ನು ಹೋಲ್ತದೆ. ಅಲಂಪುರದಲ್ಲಿರುವಂಥ ತೆಲಂಗಾಣದಲ್ಲಿ ಇರತಕ್ಕಂಥ ಅಲಂಪುರದಲ್ಲಿ ಚಾಲುಕ್ಯರಿಂದ ನಿರ್ಮಿತವಾದ ನಾಗರ ದೇವಾಲಯವನ್ನು ಈ ಗಳಗನಾಥ ದೇವಾಲಯ ಹೋಲ್ತದೆ. ಅದ್ಭುತ ಶೈಲಿಯಲ್ಲಿ ಇದನ್ನು ಮಾಡ್ಯಾರ. ಉತ್ತಮವಾದ ಕೆತ್ತನೆ, ಅದ್ಭುತವಾದ ಕೆತ್ತನೆ, ನಾಗರ ಶೈಲಿ, ಉತ್ತರ ಭಾರತದ ಶೈಲಿಯಲ್ಲಿ ಇದನ್ನು ನಿರ್ಮಿತ ಮಾಡ್ಯಾರ. ಒಳಗೆ ಶಿವಲಿಂಗ ಇದೆ. ಒಳಗೆ ಶಿವಲಿಂಗ ಇದ್ದಾನೆ. ಗಳಗನಾಥ ದೇವಸ್ಥಾನ ಅದ್ಭುತವಾದ ವಾಸ್ತುಶಿಲ್ಪ. ಇದನ್ನು ಪಟ್ಟದಕಲ್ಲಿನ ಚಂದ್ರಶೇಖರ ದೇವಸ್ಥಾನ ಅಂತ ಕರೀತಾರೆ. ಚಂದ್ರಶೇಖರ ದೇವಸ್ಥಾನ. ಈ ಅದ್ಭುತವಾದ ಚಂದ್ರಶೇಖರ ದೇವಸ್ಥಾನ ಕ್ರಿಸ್ತಶಕ 7ನೇ ಶತಮಾನದಲ್ಲೇ ಆಗಿದೆ. 7ನೇ ಶತಮಾನದಲ್ಲಿ ಆದಂಥದ್ದು. ಚಿಕ್ಕ ಗರ್ಭಗೃಹ, ಮುಚ್ಚಿದ ಮಂಟಪ ಹೊಂದಿದೆ. ಗರ್ಭಗೃಹದಲ್ಲಿ ಪೀಠದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಾಲಯದ ಹೊರಗಡೆ ಸ್ತಂಭಗಳಿಂದ ಅಲಂಕೃತವಾಗಿದೆ. ಗರ್ಭಗೃಹ ಇದೆ ಒಳಗೆ. गरम होना के लिए बघा तुझं गरम झालं नाही अरे 8ನೇ ಶತಮಾನದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿರ್ಮಾಣವಾದ ದೇವಾಲಯ ದ್ರಾವಿಡ ಶೈಲಿ.
ಅದ್ಭುತ ದೇವಸ್ಥಾನ. ಎಲ್ಲವೂ ಕೂಡ ದ್ರಾವಿಡ ಶೈಲಿಯಲ್ಲಿದೆ. ಸ್ತಂಭಗಳು ಹೆಚ್ಚಿವೆ. ಶಿವನ ಲಿಂಗವಿದೆ. ಶಿವನ್ ಸೆಂಚುರಿ. ವಿರೂಪಾಕ್ಷನ ದೇವಸ್ಥಾನ. ಸುಂದರವಾದ ವಿರೂಪಾಕ್ಷ ದೇವಸ್ಥಾನ. ಮೂಲತಃ ಲೋಕೇಶ್ವರ ಅಂತ ಕರೀತಾರೆ. ಇದು ಶಿವನಿಗೆ ಅರ್ಪಿತ. ಚಾಲುಕ್ಯ ದೊರೆ 2ನೇ ವಿಕ್ರಮಾದಿತ್ಯ ಪಟ್ಟದ ರಾಣಿ ಲೋಕಮಹಾದೇವಿಯ ತನ್ನ ಗಂಡ ಪಲ್ಲವರ ರಾಜಧಾನಿ ಕಾಂಚೀಪುರದ ಮೇಲೆ ಸಾಧಿಸಿದ 3 ವಿಜಯಗಳ ನೆನಪಿಗಾಗಿ ಇದನ್ನು ನಿರ್ಮಿಸಿದ್ದಾರೆ. ಉಲಾಂಚಿನಲ್ಲಿ ಚಿಕ್ಕ ಚಿಕ್ಕ ಶಿವ ಪರಿವಾರ ಗುಡಿಗಳಿವೆ. ಮುಖ್ಯ ದೇವಾಲಯಕ್ಕೆ 3 ದಿಕ್ಕುಗಳಿಂದ ಮುಖಮಂಟಪದ ಮೂಲ ಪ್ರವೇಶಿಸುವ ವಿಶಾಲ ಸಭಾಭವನ ಇದೆ. ಅದ್ಭುತವಾದ ಕಲೆಯನ್ನು ಇಲ್ಲಿ ಮಾಡಿದ್ದಾರೆ. ಅದ್ಭುತವಾದ ವಿರೂಪಾಕ್ಷ ಟೆಂಪಲ್. ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಸ್ಥಾನ. ವಿರೂಪಾಕ್ಷ ದೇವಸ್ಥಾನ. ಸರ್ಕಲ್. ಹಾಂ, ಸುಂದರವಾದ ದೇವಸ್ಥಾನ. ಪಾಪನಾಥನ್ 8ನೇ ಶತಮಾನದಲ್ಲಿ ನಾಗರ ಶೈಲಿ ಅಂದರೆ ಉತ್ತರ ಭಾರತ ಶೈಲಿಯಲ್ಲಿ ನಿರ್ಮಾಣವಾದ ದೇವಸ್ಥಾನ ಈ ಪಾಪನಾಥ ದೇವಸ್ಥಾನ. ಮುಖಮಂಟಪವಿದೆ, 2 ಸಭಾಭವನವಿವೆ. ಉತ್ತರ ಭಾರತದ ನಾಗರ ಶೈಲಿಯಲ್ಲಿದೆ. ಉತ್ತರ ಭಾರತದ ನಾಗರ ಶೈಲಿ.